ಮೋದಿ ಎರಡನೇ ಅವಧಿ ಸರ್ಕಾರದ ಕೊನೆಯ ಸಚಿವ ಸಂಪುಟ ಸಭೆ ದೆಹಲಿಯಲ್ಲಿ ಮೋದಿ ನೇತೃತ್ವದಲ್ಲಿ ಸಚಿವ ಸಂಪುಟ ಸಭೆ ನಡೀತಾ ಇದೆ. ಬಳಿಕ ರಾಷ್ಟ್ರಪತಿಯನ್ನು ಭೇಟಿಯಾಗಲಿರುವ ನರೇಂದ್ರ ಮೋದಿ ಔಪಚಾರಿಕವಾಗಿ ಒಂದು ರಾಜೀನಾಮೆ ಕೊಟ್ಟು ಮುಂದಿನ ಸರ್ಕಾರ ರಚನೆ ಮಾಡ್ತೀವಿ ಅಂತೇಳಿ. ಹಂಗಾಮಿ ಪ್ರಧಾನಮಂತ್ರಿ ಅವರೀಗ ಹಂಗಾಮಿ ಅಂದರೆ ಯಾವಾಗ ಮೊನ್ನೆ ಲೋಕಸಭಾ ಚುನಾವಣೆಗೆ ನೀತಿ ಸಂಹಿತೆ ಜಾರಿ ಆಗುತ್ತೆ ಮುಗಿದೋಯ್ತು. ಇಲ್ಲಿ ನಾವು ನೋಡಿದೀವಲ್ಲ, ಇಲ್ಲಿ ಚುನಾವಣೆ ಆದಾಗ ಚುನಾವಣೆ ಘೋಷಣೆ ಆದ ತಕ್ಷಣ ಸಿದ್ದರಾಮಯ್ಯನವರು ಸರ್ಕಾರಿ ಕಾರಲ್ಲಿ ಹೋಗ್ತಾ ಇದ್ದಾರಾ ಇಲ್ವಾ ಅಂತೇಳಿ ನಾವು ಸುದ್ದಿ ಮಾಡ್ತೀವಲ್ವ, ಹಾಗೇನೆ ಯಾವುದೇ ಸರ್ಕಾರಿ ಯೋಜನೆಗಳನ್ನು ಅವರು ಯೂಸ್ ಮಾಡೋಂಗಿಲ್ಲ. ಹಾಗೆಯೇ ಮುಂದಿನ ಸರ್ಕಾರ ರಚನೆ ಬಗ್ಗೆ ಒಂದು ಪ್ರಸ್ತಾಪವನ್ನು ಸಲ್ಲಿಸಬೇಕಾಗತ್ತೆ. ಇವತ್ತು 2 ಮೀಟಿಂಗ್ ನಡೆಯುತ್ತೆ ವೀಕ್ಷಕರೇ. KGF ಸಿನಿಮಾದಲ್ಲಿ ಹೇಳಿದಾಗೆ ಅವತ್ತು 2 ಘಟನೆ ನಡೆಯಿತು ಅಂತ ಹೇಳ್ದಂಗೆ ಇವತ್ತು 2 ಮೀಟಿಂಗ್ ನಡೆಯುತ್ತೆ ಡೆಲ್ಲಿಯಲ್ಲಿ. ಒಂದು NDA ಮೈತ್ರಿಕೂಟ, ಇನ್ನೊಂದು ಇಂಡಿ ಮೈತ್ರಿಕೂಟ. ನಟೇಶ್ ನನ್ನ ಕಲೀಗ್ ದೆಹಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಟೇಶ್, ನಿನ್ನೆ ಬೆಳಗ್ಗೆ ಇದ್ದಂತಹ ದೆಹಲಿಯ ವಾತಾವರಣಕ್ಕೂ ರಾಜಕೀಯ ವಾತಾವರಣ, ಇವತ್ತು ಬೆಳಗ್ಗೆ ಇದ್ದಂಥ ದೆಹಲಿಯ ವಾತಾವರಣಕ್ಕೂ ಏನು ವ್ಯತ್ಯಾಸ ಕಂಡು ಬರ್ತಾ ಇದೆ? ನಂಬರ್ 1, NDA ಮೈತ್ರಿಕೂಟ ಭಾಳ ಬಿರುಸಿನ ಒಂದು ಮೀಟಿಂಗನ್ನು ಮಾಡೋದಕ್ಕೆ ಉತ್ಸುಕವಾಗಿದೆ. ಈ ನಡುವೆ ಇಂಡಿ ಮೈತ್ರಿಕೂಟ ಕೂಡ ಉತ್ಸುಕವಾಗಿದೆ. ಮೊದಲು ನಾನು ನಟೇಶ್ ಅವರನ್ನು ಮಾತಾಡಿಸ್ತೀನಿ, ಅದಾದ ನಂತರ ನನ್ನ ಕಲೀಗ್ ರಂಜಿತ್ ಕೂಡ ಇದ್ದಾರೆ. ನಟೇಶ್, ಏನು ಅಪ್ಡೇಟು? ಜಯಪ್ರಕಾಶ್, ಖಂಡಿತ ನಿನ್ನೆಯಷ್ಟೇ ಫಲಿತಾಂಶ ಹೊರಬಿದ್ದಿರುವ ಬೆನ್ನಲ್ಲೇ ಇಂದು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಾಜಕೀಯ ಬೆಳವಣಿಗೆಗಳು ಕೂಡ ಗರಿಗೆದರಿದೆ ಅಂತಲೇ ಹೇಳ್ಬೋದು. ಸಾಕಷ್ಟು ಮಹತ್ವವನ್ನು ಈ ಬಾರಿಯ ಮೀಟಿಂಗ್ಗಳು ನಡಿ ಈಗ ಶುರು ಮಾಡೋಣ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್, ಬಾಯಲ್ಲಿ ಹೇಳಿ ಕೇಸರಿ ಇದೆ. ಈಗಾಗಲೇ NDA ಸಂಬಂಧಪಟ್ಟಂತೆ 4 ಗಂಟೆಗೆ ಮೀಟಿಂಗ್ ಇದೆ. ಹಾಗೆ ಇಂಡಿಯಾ ಕೂಟದಲ್ಲೂ ಕೂಡ 6 ಗಂಟೆಗೆ ಮೀಟಿಂಗ್ ಇದೆ. ಇಲ್ಲಿ ಬಹಳ ಪ್ರಮುಖವಾಗಿ ಈಗಾಗಲೇ ಕ್ಯಾಬಿನೆಟ್ ಮೀಟಿಂಗ್ ಶುರುವಾಗಿದೆ. ಇದು ಕೊನೆಯ ಕ್ಯಾಬಿನೆಟ್ ಆಗಿರೋದ್ರಿಂದ ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಹಾಗೆಯೇ ಹಲವು ಸಚಿವರು ಕೂಡ ಭಾಗಿಯಾಗಿದ್ದಾರೆ. ಇನ್ನು ಕರ್ನಾಟಕದಿಂದ ಪ್ರಹ್ಲಾದ್ ಜೋಶಿಯವರು ಕೂಡ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಭಾಗಿಯಾಗಿರುವಂಥದ್ದು ಬಹಳ ವಿಶೇಷವಾಗಿದೆ. ಯಾಕಂದರೆ ಬಹಳ ಪ್ರಮುಖವಾಗಿ ಈ ಒಂದು ಮೀಟಿಂಗ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿಯವರು ಮತ್ತೆ ಪ್ರಮಾಣ ವಚನವನ್ನು ಸ್ವೀಕರಿಸೋದ್ರ ಬಗ್ಗೆ ಕೂಡ ಚರ್ಚೆಗಳಾಗುತ್ತೆ. ತದನಂತರದಲ್ಲಿ ಯಾವ ಖಾತೆಗಳನ್ನು ಯಾರಿಗೆ ಹಂಚಿಕೆ ಮಾಡಬೇಕು ಎನ್ನುವಂತಹ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ಚರ್ಚೆಗಳಾಗುತ್ತೆ ಕ್ಯಾಬಿನೆಟ್ ಮೀಟ್ನಲ್ಲಿ. ಇದರ ಜೊತೆಗೆ 4 ಗಂಟೆಗೆ NDA ಮೈತ್ರಿಕೂಟದ ಸಭೆ ಏನಿದೆ, ಆ ಸಭೆಯಲ್ಲಿ ಯಾರ್ಯಾರು ಭಾಗಿಯಾಗ್ತಾರೆ, ಅವರಿಗೆ ಯಾವ ಮಾಹಿತಿಗಳೆಲ್ಲ ರವಾನೆ ಆಗಿದೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗಬೇಕಾಗಿದೆ. ಯಾಕಂದರೆ ಈಗಾಗಲೇ NDA ಮೈತ್ರಿಕೂಟದ ಹಲವು ಅಂಗಪಕ್ಷಗಳ ನಾಯಕರು ಕೂಡ ದೆಹಲಿಗೆ ಬರ್ತಾ ಇರ್ತಕ್ಕಂಥದ್ದು. 1 ಗಂಟೆ ಅಥವಾ 1:30 ಸುಮಾರಿಗೆ ಎಲ್ಲರೂ ಕೂಡ ಇಲ್ಲಿಗೆ ರೀಚ್ ಆಗ್ತಾರೆ. ಅದಕ್ಕೂ ಮುನ್ನ ಭಾಳ ಇಂಪಾರ್ಟೆಂಟ್ ಅಂದರೆ NDA ಮೈತ್ರಿಕೂಟದ ಸಭೆ ಏನಿದೆ, ಆ ಸಭೆಗೂ ಮುನ್ನ BJPಯ ಕೆಲವು ನಾಯಕರು NDA ಮೈತ್ರಿಕೂಟದ ಇತರ ಸದಸ್ಯರೊಂದಿಗೆ ಅಂದರೆ ಇತರ ನಾಯಕರೊಂದಿಗೆ ಒಂದಷ್ಟು ಗುಪ್ತವಾಗಿ ಸಭೆಗಳನ್ನು ನಡೆಸಲಿದ್ದಾರೆ. ಯಾಕಂದರೆ ಈಗಾಗಲೇ ಇಂಡಿ ಮೈತ್ರಿಕೂಟ ಏನಿದೆ ಇದು ಕೂಡ ಬಹಳಷ್ಟು ಕಸರತ್ತನ್ನು ನಡೆಸ್ತಾ ಇದೆ. ನೀವು ಮೊದಲೇ ಹೇಳಿದಾಗೆ ಇಂಡಿಯಾ ಮೈತ್ರಿಕೂಟ ಬಿಹಾರದಲ್ಲೂ ಕೂಡ ಸಾಕಷ್ಟು ರಾಜಕೀಯ ಗರಿಗೆದರಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಬಿಹಾರದಲ್ಲಿ ನಿತೀಶ್ ಕುಮಾರ್ ಏನಿದ್ದಾರೆ ಇವರನ್ನು ಪ್ರತ್ಯೇಕವಾಗಿ ಕರೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಅಂದರೆ ಇಂಡಿಯಾ ಮೈತ್ರಿಕೂಟಕ್ಕೆ ಸೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಸಾಕಷ್ಟು ಬೆಳವಣಿಗೆಗಳು ಬಿಹಾರದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಬಿಹಾರದಿಂದ ಹೊರಟಿರುವಂತಹ ನಿತೀಶ್ ಕುಮಾರ್ ತೇಜಸ್ವಿ ಯಾದವ್ ಜೊತೆ ಬರ್ತಾ ಇರೋದ್ರಿಂದ ಸಾಕಷ್ಟು ಕುತೂಹಲವನ್ನು ಕೂಡ ಕೆರಳಿಸಿದೆ. ಯಾಕಂದರೆ ಸಾಕಷ್ಟು ಬೇಡಿಕೆ ಇತ್ತು. ಈಗಾಗಲೇ ಇಂಡಿಯಾ ಮೈತ್ರಿಕೂಟ ಬಿಹಾರದ ನಿತೀಶ್ ಕುಮಾರ್ ಅವರಿಗೆ ಭರವಸೆಗಳನ್ನು ಕೂಡ ಕೊಟ್ಟಿದೆ. ಪ್ರಮುಖವಾಗಿ ಕ್ಯಾಬಿನೆಟ್ ದರ್ಜೆ ಅಂದರೆ ಪ್ರಧಾನಿಯಾಗಿ ನಿಮ್ಮನ್ನೇ ಮಾಡ್ತೀವಿ ಎನ್ನುವಂತಹ ಒಂದು ಭರವಸೆ. ಆದರೆ ಬಹಳ ಪ್ರಮುಖವಾಗಿ ಬಿಹಾರಕ್ಕೆ ಈ ಬಾರಿ ಪ್ರತ್ಯೇಕ ಸ್ಥಾನಮಾನವನ್ನು ಕೊಡುವಂತಹ ಭರವಸೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೆ TDPಯ ಚಂದ್ರಬಾಬು ನಾಯ್ಡು ಏನಿದ್ದಾರೆ. ಎಸ್ ವೀಕ್ಷಕರೇ, ಈಗ 2 ಪಾರ್ಟಿಗಳಿಗೆ ಒಳ್ಳೆ ಅವಕಾಶ. ಒಂದು
ಯಾರು ನಿತೀಶ್ ಕುಮಾರ್ ಅವರ ಜನತಾದಳ್ ಯುನೈಟೆಡ್ JDU ಈ ಎಲ್ಲ ಪಾರ್ಟಿಗಳಿದೆಯಲ್ಲ ಇದೆಲ್ಲ ದೇವೇಗೌಡರ ಜೊತೆ ಇದ್ದಂಥ ಪಾರ್ಟಿ ಜನತಾ ಪರಿವಾರ ಇದ್ದಾಗ. ಓಕೆ, ಆಮೇಲೆ ಬಿಜು ಜನತಾದಳ್, ಈ ಜನತಾದಳ್ ಎಲ್ಲ ಜನತಾದಳ್. ಓಕೆ, ಈಗ ಡಿಮಾಂಡ್ ಶುರುವಾಗುತ್ತೆ. ನೋಡಿ, ನಾವು ನಿಮಗೆ ಸಹಕಾರ ಕೊಡ್ತೀವಿ, ನಮಗೆ ಇದು ಕೊಡಿ, ಹೆಚ್ಚಿನ ಏನು ಸವಲತ್ತು ಕೊಡಿ, ಎಲ್ಲವೂ ಬರುತ್ತೆ. ಆದರೆ ಬನ್ನಿ, ಈಗ ನಮ್ಮ ರಂಜಿತ್ ನಮ್ಮ ಜೊತೆ ಇದ್ದಾರೆ. ರಂಜಿತ್, ಏನು ಕಾಣಿಸ್ತು ನಿಮಗೆ ಡೆಲ್ಲಿಯಲ್ಲಿ ಹೋಗುವಾಗ? ಯಾವ ಉಮೇದಲ್ಲಿ ಹೋಗಿದ್ರಿ? ಅಲ್ಲೀಗ ಏನು ಉಮೇದು ಕಾಣ್ತಾ ಇದೆ? ಜಯಪ್ರಕಾಶ್ ಶೆಟ್ರೆ, ನೀವೇ ಹೇಳ್ದಂಗೆ ಈ ಬಾರಿ ಯಾವಾಗ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ NDA ನಾಯಕರು ತಮ್ಮದಿಷ್ಟು ಸೀಟು ಬರುತ್ತೆ ಅಂಥೇಳಿ, ಅಥವಾ BJP ನಾಯಕರು ನಮ್ಮದಿಷ್ಟು ಫಾಲ್ ಆಗುತ್ತೆ ಅಂಥೇಳಿ, ಈಗ ಲೆಕ್ಕಾಚಾರ ಅಥವಾ ಈಗ ನಂಬರ್ ಗೇಮ್ ಶುರುವಾಗಿದೆ. ಜಯಪ್ರಕಾಶ್ ಶೆಟ್ರೆ, ಸರ್ಕಾರವನ್ನು ರಚನೆ ಮಾಡುವ ಉಮೇದಿನಲ್ಲಿರುವಂಥ BJP ತನ್ನ ಅಂಗಪಕ್ಷಗಳು ಸುಮಾರು 18 ಪಕ್ಷಗಳು NDA ಒಕ್ಕೂಟ ಏನಿದೆ ಅದರಲ್ಲಿ ಮೇಜರ್ ಆಗಿ TDP ಮತ್ತು JDU ಈ ನಾಯಕರನ್ನ ಮನವೊಲಿಸುವ ಕಸರತ್ತನ್ನು ಆಲ್ರೆಡಿ ಮಾಡ್ತಾ ಇದ್ದಾರೆ. ಅವರು ರಾಜ್ಯಕ್ಕೆ ಬೇಕಾದಂಥ ಸವಲತ್ತುಗಳ ಜೊತೆಗೆ ಉಪಪ್ರಧಾನಿಯನ್ನ ಮಾಡೋ ಲೆಕ್ಕಾಚಾರದವರೆಗೂ ಕೂಡ ಬಂದಿದ್ದಾರೆ. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಮತ್ತು BJP ನಾಯಕರಿಗೆ ಗಡಗಡ ನಡುಕ ಶುರುವಾಗಿದೆ. ಯಾಕಂತ ಹೇಳಿದರೆ ಇಂಡಿ ಮೈತ್ರಿಕೂಟ ಸುಮಾರು 233 ಕ್ಷೇತ್ರವನ್ನು ಗೆಲ್ಲುವ ಮೂಲಕ ಒಂದು ಚಿಗುರೊಡೆದಿರುವಂಥ ಆಸೆ ಸರ್ಕಾರವನ್ನು ರಚನೆ ಮಾಡಬೇಕು ಅಂಥೇಳಿ. ಆ ನಿಟ್ಟಿನಲ್ಲಿ ಅವರು ಕೂಡ ತೆರೆಮರೆಯಲ್ಲಿ ಕಸರತ್ತನ್ನು ಮಾಡ್ತಾ ಇದ್ದಾರೆ. 6 ಗಂಟೆಗೆ ಇಂಡಿ ಒಕ್ಕೂಟದ ಮೀಟಿಂಗ್ ಕೂಡ ಇದೆ. BJP ಮತ್ತು NDA ಮೈತ್ರಿಕೂಟದ ಮೀಟಿಂಗ್ 4 ಗಂಟೆಗಿದೆ. ಹಾಗಾಗಿ ಇಂಡಿ ಒಕ್ಕೂಟದ 20 ಅಂಗಪಕ್ಷಗಳು 6 ಗಂಟೆಯ ಮೀಟಿಂಗ್ಗೆ ದೆಹಲಿಯಲ್ಲಿ ಭಾಗಿಯಾಗ್ತಾರೆ. ಎಲ್ಲರೂ ಕೂಡ ಆಲ್ರೆಡಿ ಬಂದಿದ್ದಾರೆ ಹೆಚ್ಚಿನವರು. ಇನ್ನೂ ಕೂಡ ಆ ಮೀಟಿಂಗ್ ಭಾರಿ ಕುತೂಹಲ ಇದೆ, ಹೈ ವೋಲ್ಟೇಜ್ ಮೀಟಿಂಗ್. ಈತ NDA ಮೀಟಿಂಗ್ ಕೂಡ 4 ಗಂಟೆಗಿದೆ. ಒಬ್ಬೊಬ್ಬರೇ ಆಗಮಿಸ್ತಾ ಇದ್ದಾರೆ. ನಿತೀಶ್ ಕುಮಾರ್ ಬರ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ BJP ನಾಯಕರು ಸೇರಿದಂತೆ ಎಲ್ಲರೂ ಕೂಡ ನಿರಂತರ ಟಚ್ನಲ್ಲಿ ಇದ್ದಾರೆ. ಈಗ ಅವಕಾಶ ಇದೆ ಅವರಿಗೆ, ತಾನು ಹೇಗೆ ಬೇಕಾದರೂ ಹಾಗೆ ಮೂವ್ ಮಾಡಬಹುದು. 8 ಬಾರಿ ಮುಖ್ಯಮಂತ್ರಿ ಆಗಿರುವಂಥ ನಿತೀಶ್ ಕುಮಾರ್ ಯಾವುದೇ ಸಮಯದಲ್ಲಿ ತನಗೆ ಅನುಕೂಲ ಆಗುತ್ತೆ ಅನ್ನೋದಾದರೆ ಎಂಥದ್ದೇ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅನ್ನೋದನ್ನು ನಾವು ಈ ಹಿಂದೆ ನೋಡಿದ್ದೀವಿ. ಹಾಗಾಗಿ NDA ನಾಯಕರಿಗೆ ಆ ಒಂದು ಭಯ ಖಂಡಿತವಾಗ್ಲೂ ಕೂಡ ಇದೆ. ಚಂದ್ರಬಾಬು ನಾಯ್ಡು ಆಲ್ರೆಡಿ ಹೇಳಿಬಿಟ್ಟಿದ್ದಾರೆ, ನಾನು NDA ಮೈತ್ರಿಕೂಟದ ಜೊತೆಗಿದ್ದೀನಿ, ಮುಂದೂ ಕೂಡ ಇರ್ತೀನಿ, ಇವತ್ತಿನ ಮೀಟಿಂಗ್ ನಲ್ಲಿ ಭಾಗಿಯಾಗ್ತೀನಿ ಅಂತ ಹೇಳಿದ್ದಾರೆ. ಅದು ಓಕೆ. ಆದ್ರೆ ರಂಜಿತ್, ಈಗ ನಂದೊಂದು ಕ್ವಶನ್. ಈಗ ಇಂಡಿ ಮೈತ್ರಿಕೂಟ ಅವ್ರು ಹೇಳ್ಕೋಬಹುದು ಅನ್ನೋದಕ್ಕಿಂತ ಹೆಚ್ಚಾಗಿ, ಒಂದು ವೇಳೆ SP ಅಖಿಲೇಶ್ ಯಾದವ್ ಅವರನ್ನೇ NDA ಮೈತ್ರಿಕೂಟ ಎತ್ತಾಕೊಂಡೋದ್ರೆ, ಅಖಿಲೇಶ್ ಯಾದವ್ ಅವರನ್ನ ಎತ್ತಾಕೊಂಡೋದ್ರೆ, ಇಂಡಿ ಮೈತ್ರಿಕೂಟವೇ ಛಿದ್ರಾಗಿ ಹೋಗ್ಬಿಟ್ರೆ, ಹಾಗೆ ಮಾಡಿದ್ರೆ ಜಯಪ್ರಕಾಶ್ ಶೆಟ್ರೆ BJPಗೆ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಅಥವಾ ಇಂಡಿ ಮೈತ್ರಿಕೂಟಕ್ಕೆ ಮಾಸ್ಟರ್ ಸ್ಟ್ರೋಕ್ ಕೊಟ್ಟಂಗೆ ಆಗುತ್ತೆ. ಯಾಕಂತ ಹೇಳಿದ್ರೆ ಈಗ ಕಾಂಗ್ರೆಸ್ಸನ್ನ ಹೊರತುಪಡಿಸಿದ್ರೆ ನೆಕ್ಸ್ಟ್ ಅತಿ ಹೆಚ್ಚು ಸಂಖ್ಯೆಯನ್ನ ಗಳಿಸಿರೋದೇ ಸಮಾಜವಾದಿ SP. ಹಾಗಾಗಿ BJP ಒಂದೇ ನಿಮಿಷ ಬಂದೆ ನೋಡಿ ವೀಕ್ಷಕರೇ. ಈ ದೃಶ್ಯ ಕಾಣ್ತಾ ಇದೆಯಲ್ಲ ನಿಮಗೆ ಫ್ಲೈಟ್ ಒಳಗಡೆ, ಇದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಇದು ಯಾರು? ತೇಜಸ್ವಿ ಯಾದವ್. ಇವರು ಯಾರು? ಮುಲಾಯಂ ಸಿಂಗ್ ಯಾದವ್ ಅವರ ಮಗ. ಮುಂದ್ಗಡೆ ಇರೋದು ಯಾರು? ನಿತೀಶ್ ಕುಮಾರ್. ಒಂದು ಕಾಲದಲ್ಲಿ ಇವರಿಬ್ಬರು ಸೇರಿ RJD ರಾಷ್ಟ್ರೀಯ ಜನತಾದಳ್ ಮತ್ತು JDU ಜನತಾದಳ್ ಯುನೈಟೆಡ್ ಇವರಿಬ್ಬರು ಸೇರಿ ಅಧಿಕಾರ ಮಾಡಿದರು ಮೊನ್ನೆ ತನಕ. ಆಮೇಲೆ ಏನಾಯಿತು, ಇವರು BJP ಜೊತೆ ಸೇರ್ಕೊಂಡ್ಬಿಟ್ರು ಇಂಡಿ ಮೈತ್ರಿಕೂಟದಲ್ಲಿ. ಈಗ ಇವರಿಬ್ಬರು ಕೂಡ ಹಿಂದ್ಗಡೆ ಇರುವಂಥ ತೇಜಸ್ವಿ ಯಾದವ್ ಹೋಗ್ತಿರೋದೆಲ್ಲಿಗೆ? ಇಂಡಿ ಮೈತ್ರಿಕೂಟದ ಸಭೆಗೆ. ಮುಂದ್ಗಡೆ ಇರುವಂಥ ನಿತೀಶ್ ಕುಮಾರ್ ಹೋಗ್ತಿರೋದೆಲ್ಲಿಗೆ? NDA ಮೈತ್ರಿಕೂಟದ ಸಭೆಗೆ. ಅರ್ಥ ಆಯ್ತಾ? ಮುಂದ್ಗಡೆ ಇರುವಂಥ ನಿತೀಶ್ ಕುಮಾರ್ ಹೋಗ್ತಿರೋದು NDA ಮೈತ್ರಿಕೂಟದ ಸಭೆಗೆ, ನರೇಂದ್ರ ಮೋದಿ ಅವರ ಜೊತೆಗಿನ ಸಭೆಗೆ. ಹಿಂದ್ಗಡೆ ಇರುವಂಥ ತೇಜಸ್ವಿ ಯಾದವ್ ಹೋಗ್ತಾ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರ ಜೊತೆ ನಡೀತಾ ಇರುವಂಥ ಸಭೆಗೆ. ಪ್ರಶ್ನೆ ಏನಪ್ಪ ಅಂತಂದರೆ, ಇಬ್ಬರು ಜೊತೆಗೆ ಯಾಕೆ ಹೋಗ್ತಾ ಇದ್ದಾರೆ ಅಂತ. ಮೇ ಬಿ ಫ್ಲೈಟ್ ಒಂದೇ ಇರ್ಬೋದು, ಬೇರೆ ಕಾರಣ ಇದಿಲ್ಲದೆ ಇರ್ಬೋದು, ಅದು ನಮಗೆ ಗೊತ್ತಿಲ್ಲ. ಹಾಗಂತ ಅವರೇನು ದುಶ್ಮನ್ಗಳಲ್ಲ. ಆದರೆ ಇಲ್ಲಿ ತನಕ
ನಿತೀಶ್ ಕುಮಾರ್ ಅವರ ಹೇಳಿಕೆಗಳು ಒಂದೂ ಬಂದಿಲ್ಲ. ನಾನು ಅದಕ್ಕೆ ರಂಜಿತ್ ಅವರು ಕೇಳ್ತಾ ಇದ್ದೆ, ಹಾಗಂತ ಏನು ಇವರು ಇಂಡಿ ಮೈತ್ರಿಕೂಟಕ್ಕೆ ಬಂದುಬಿಡ್ತಾರೆ ಅಂತ ಅಲ್ಲ. ಸಾಧಾರಣವಾಗಿ ಈಗ 233 ಏನಿದೆ ಅದರಲ್ಲಿ ಕಾಂಗ್ರೆಸ್ ಇರೋದು 99-100 ಇಷ್ಟು ಮಾತ್ರ, ಉಳಿದದೆಲ್ಲ ಮಿತ್ರ ಪಕ್ಷಗಳು. ಆದರೆ ಕೆಲವು ಮಿತ್ರ ಪಕ್ಷಗಳು NDA ಮೈತ್ರಿಕೂಟ ಜೊತೆ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಫಾರ್ ಎಕ್ಸಾಂಪಲ್ DMK ಸಾಧ್ಯ ಇಲ್ಲ ಅಂತ ಅನಿಸುತ್ತೆ, ತೃಣಮೂಲ್ ಕಾಂಗ್ರೆಸ್ ಸಾಧ್ಯ ಇಲ್ಲ ಅಂತ ಅನಿಸುತ್ತೆ, ಆಮೇಲೆ NCP ಸಾಧ್ಯ ಇಲ್ಲ ಅಂತ ಅನಿಸುತ್ತೆ. ಆದರೆ SP ಇದೆ, ಅಲ್ಲಿ SP ಇದೆ, SP 30-35 ಸೀಟೇನೋ ಇದೆ. ಸೊ ಅದನ್ನು ಎತ್ತಾಕೊಂಬಂದರೆ ಗೊತ್ತಿಲ್ಲ, ಏನು ಬೇಕಿದ್ರೂ ಆಗ್ಬೋದು. ಸೊ ಹಾಗಾಗಿ ಈಸಿ ಅಂತ ಯಾರಿಗೂ ಇಲ್ಲ. ಆದರೆ ಈಗ ನೋಡೋ ವಿಚಾರದಲ್ಲಿ NDAಗೆ ಹೆಚ್ಚಿನ ಅವಕಾಶಗಳಿದೆ, ಆಲ್ರೆಡಿ ಇದೆ ಅವರ ಬಳಿ. ಇರೋದನ್ನೇ ಉಳಿಸ್ಕೊಂಡ್ರೆ ಸಾಕು, ಹೆಚ್ಚೇನು ತಲೆ ಕೆಡಿಸ್ಕೋಬೇಕಾಗಿಲ್ಲ.